Yo everyone, what is up? Welcome back to my YouTube channel. I am Ale. Welcome to another video. Title ಅಲ್ಲಿ thumbnail ಅಲ್ಲಿ ನೋಡಿದಂಗೆ this is going to be um, sort of watch collection video. So I'll walk you through all of the watches that I have. So yeah, let's get started. ಸೊ ಒಂದೊಂದು ವಾಚಿಂದನೂ ಒಂದೊಂದು ಚಿಕ್ಕ ಚಿಕ್ಕ ಸ್ಟೋರಿ ಇದೆ. ವಾಚ್ ತೋರಿಸ್ತಾ ತೋರಿಸ್ತಾ ಸ್ಟೋರಿನ ಹೇಳ್ತೀನಿ. ಯು ಕ್ಯಾನ್ ಆರ್ಡರ್ ದಿಸ್ ಫ್ರಮ್ ಅಮೆಝಾನ್. ಇಲ್ಲಿ ನೀವು ನೋಡ್ಬೋದು ನಿಮ್ಮ ವಾಚಸ್ ಎಲ್ಲ. ಇಫ್ ಯು ಅರೇಂಜ್ ಇಟ್ ವೆರಿ ನೈಸ್ಲಿ ಅಲ್ಲ, ವೆನ್ ಯು ಓಪನ್ ಯೋರ್ ವಾರ್ಡ್ರೋಬ್ ಆರ್ ಎನಿಥಿಂಗ್, ಇಟ್ ವಿಲ್ ಬಿ ಲೈಕ್ ವೆರಿ ನೈಸ್ ಟು ಲುಕ್ ಇನ್ ಟು ದಿಸ್. ಬಿಕಾಸ್ ನಿಮಗೆ ನೋಡಿದ ತಕ್ಷಣ ಯು ಕ್ಯಾನ್ ಸಿ ಆಲ್ ದ ವಾಚಸ್ ಹಿಯರ್. ಸೊ ಒಂಥರ ಇಟ್ ಗಿವ್ಸ್ ಯು ದಟ್ ನೈಸ್ ಫೀಲಿಂಗ್. ಸೊ ಫಸ್ಟ್ ನಾನು ಫೇವ್ರೆಟ್ ವಾಚಿಂದ ಸ್ಟಾರ್ಟ್ ಮಾಡ್ತೀನಿ. ಆಲ್ ಆಫ್ ದೀಸ್ ವಾಚಸ್ ಆರ್ ಫೇವ್ರೆಟ್ ಆಫ್ ಕೋರ್ಸ್, ಬಟ್ ಮೋಸ್ಟ್ ಫೇವ್ರೆಟ್, ಮೋಸ್ಟ್ ಯೂಸ್ ಮಾಡೋದು ಅಂದರೆ this Apple Watch. This is series 7 if I'm not wrong. ಒಂಥರ I use this on daily basis, like ಆಲ್ಮೋಸ್ಟ್ ದಿನ ಇದನ್ನೇ ಯೂಸ್ ಮಾಡೋದು. ಬಿಕಾಸ್ ಇದರಲ್ಲಿ ಯು ಕ್ಯಾನ್ ಕೀಪ್ ಟ್ರ್ಯಾಕ್ ಆಫ್ ಆಲ್ ಯೋರ್ ಸ್ಟೆಪ್ಸ್, ಎಷ್ಟು ಕ್ಯಾಲರೀಸ್ ಬರ್ನ್ ಮಾಡಿದ್ರಿ ಇದೆಲ್ಲ. ಸೊ ಸಿನ್ಸ್ ದೀಸ್ ಡೇಸ್ ಐ ಆಮ್ ಸೈಕ್ಲಿಂಗ್ ಅಲಾಟ್ ಆ್ಯಂಡ್ ವಾಕಿಂಗ್ ಇದೆಲ್ಲ ಮಾಡ್ತಾ ಇರೋದ್ರಿಂದ on a daily basis I use Apple Watch because I can keep track of all the things that I'm doing, like steps, so calories, idella. So yeah, that is the watch that I use the most on the daily basis. Next coming andre, this is the watch that my mom gifted me. This is Xylus. I don't know the model, but this is how it looks. ಸೊ ದಿಸ್ ಇಸ್ Xylus. ಅದೊಂಥರ ಫಾರ್ಮಲ್ಸು ಇದಕ್ಕೆಲ್ಲ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಇಫ್ ಯು ನೋಟಿಸ್, ನನ್ನ ಹತ್ರ ಎಲ್ಲ ಜಾಸ್ತಿ ಬಿಗ್ ಡಯಲ್ ವಾಚಸ್ ಇರುತ್ತೆ. ಬಿಕಾಸ್ ಐ ಲೈಕ್ ಬಿಗ್ ಡಯಲ್ ವಾಚಸ್ ದ್ಯಾನ್ ಸ್ಮಾಲ್ ಡಯಲ್ ವಾಚಸ್. ಐ ಡೋಂಟ್ ನೋ, ಫ್ರಮ್ ಬಿಫೋರ್ ಐ ಲೈಕ್ ದ ಬಿಗ್ ಡಯಲ್ ವಾಚಸ್. ನೆಕ್ಸ್ಟ್ ಕಮ್ಮಿಂಗ್ ಅಂದರೆ ದಿಸ್ ಇಸ್ ದ Casio ವಿಂಟೇಜ್ ಸೀರೀಸ್ ವಾಚ್. ಐ ವಾಂಟೆಡ್ ದಿಸ್ ಫ್ರಮ್ ಸೋ ಲಾಂಗ್ ಆ್ಯಂಡ್ ನಮ್ಮ ಅಣ್ಣ ನನಗೆ ಇದು ರಾಖಿ ಗಿಫ್ಟ್ ಕೊಟ್ಟಿದ್ದು. ಸೊ ಇದು ಲಾಸ್ಟ್ ಇಯರ್ ನಮ್ಮ ಅಣ್ಣ ನನಗೆ ರಾಖಿಗೆ ಗಿಫ್ಟ್ ಮಾಡಿದ್ದು. ದಿಸ್ ಇಸ್ ದ Casio ವಿಂಟೇಜ್ ಸೀರೀಸ್. ಆ್ಯಂಡ್ ಐ ವಾಂಟೆಡ್ ದ ರೋಸ್ ಗೋಲ್ಡ್ ಕಲರ್ ಬಿಕಾಸ್ ನನ್ನ ಹತ್ರ ಯಾವುದೋ ರೋಸ್ ಗೋಲ್ಡ್ ಇರಲಿಲ್ಲ. ಸೊ ನೆಕ್ಸ್ಟ್ ವಾಚ್ ಇಸ್ ದ ಒನ್ ದಟ್ ಮೈ ಡ್ಯಾಡ್ ಗಿಫ್ಟೆಡ್ ಮೀ. ಇಟ್ ಈಸ್ ಅ ವೆರಿ ವೆರಿ ಪ್ರಿಟಿ ವಾಚ್. ಸೊ ಇಟ್ ಈಸ್ ಕೈಂಡ್ ಆಫ್ ಸಿಕೋದು ಸಿಸ್ಟರ್ ಬ್ರ್ಯಾಂಡ್. ಸೊ ದಿಸ್ ಇಸ್ ಆಲ್ಬಾ. ಇಟ್ ಈಸ್ ವೆರಿ ವೆರಿ ಪ್ರಿಟಿ. ಇದು ಸ್ವಲ್ಪ ಪಿಂಕಿಶ್, ಲೈಟ್ ಬೇಬಿ ಪಿಂಕಿಶ್ ಶೇಡಲ್ಲಿ ಬರುತ್ತೆ. ಆ್ಯಂಡ್ ಈ ಕಲರಲ್ಲಿ ಐ ಡಿಂಟ್ ಹ್ಯಾವ್ ಎನಿ ಒನ್. ಸೊ ಯಾ, ಆ್ಯಂಡ್ ಅಗೇನ್ ದಿಸ್ ಇಸ್ ದ ಒನ್ ದಟ್ ಮೈ ಫಾದರ್ ಚೋಸ್ ಆ್ಯಂಡ್ ಬಾಟ್ ಇಟ್ ಫಾರ್ ಮೀ. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ಮೈ ಫೇವ್ರೆಟ್ ವಾಚಸ್. ಎಲ್ಲದಕ್ಕೂ ನಾನು ಫೇವ್ರೆಟ್ ಅಂತೀನಿ, ಯಾಕೆಂದರೆ ತೊಗೊಂಡಿರೋದೇ ಇಷ್ಟ ಆಗಿರೋದಕ್ಕೆ. ಸೊ ಎವ್ರಿಥಿಂಗ್ ಇಸ್ ಮೈ ಫೇವ್ರೆಟ್. ಸೊ ನೆಕ್ಸ್ಟ್ ಥಿಂಗ್ ಇಸ್ ಅಗೇನ್ ಅನದರ್ ಫೇವ್ರೆಟ್, ಆ್ಯಂಡ್ ದೀಸ್ ಡೇಸ್ ತುಂಬ ಯೂಸ್ ಮಾಡ್ತೀನಿ ಇದನ್ನ. ದಿಸ್ is again Casio G-Shock. I think this is my first ever G-Shock. So this is a very very pretty color and the dial is also very very good. ಇದು G-Shock ಏನು ಮಾಡಿದ್ರು ಏನಾಗಲ್ಲ, ನೀರು ಹಾಕಿ ಕೆಳಗಡೆ ಬೀಳಿಸಿ ಹಂಗೆ ಹಿಂಗೆ ಮಾಡಿ ಏನಾದರೂ ಏನಾಗಲ್ಲ. ಇಟ್ ಇಸ್ ವೆರಿ ವೆರಿ ಲಾಂಗ್ ಲಾಸ್ಟಿಂಗ್ ವಾಚ್ ಅಂತ ಹೇಳ್ಬೋದು. ಸೊ ದಿಸ್ ಇಸ್ ಮೈ ಫಸ್ಟ್ ಎವರ್ G-Shock. ಆ್ಯಂಡ್ ದೀಸ್ ಡೇಸ್ ಇದನ್ನೇ ತುಂಬ ಯೂಸ್ ಮಾಡೋದು ನಾನು. ಸೊ ನೆಕ್ಸ್ಟ್ ಟು ವಾಚಸ್ ಆರ್ ವೆರಿ ವೆರಿ ಸ್ಪೆಷಲ್. ದೀಸ್ ಆರ್ ಲೈಕ್ ದೋಸ್ ಏನಂತಾರೆ, ಸ್ಪೆಷಲ್ ಒಕೇಶನ್ಗೆ ಹಾಕೊಳ್ಳೋಂಥ ವಾಚಸ್. I've preserved them for special occasions. So these two are very very special and very very nice watch. So first watch bandu Michael Kors. So I wanted this Michael Kors watch from a very very long time because this is my first favorite watch. Apple Watch kinta favorite nangidu. So I wear this only on some special occasions. Look at it. It feels so nice. ನೋಡೋಕ್ಕೂ ತುಂಬ ಚೆನ್ನಾಗಿದೆ ಇದು. ಗಮನಿಸಿದ್ರೆ ನೀವು, ನಾನು ಇನ್ನೂ ಇದರದ್ದು ಸ್ಟಿಕ್ಕರು ಕೂಡ, ಆ ಪ್ಲಾಸ್ಟಿಕ್ ಸ್ಟಿಕ್ಕರ್ ಹಾಕಿರ್ತಾರಲ್ಲ ಅದು ತೆಗ್ದಿಲ್ಲ, ಹಾಗೆ ಪ್ರಿಸರ್ವ್ ಮಾಡಿಟ್ಟಿದ್ದೀನಿ. ಹಾಕೊಂಡಿರೋದೇ ಒಂದು 2-3 ಸತಿ ಹಾಕೊಂಡಿರ್ತೀನಿ.
ಲುಕ್ ಎಟ್ ಹೌ ಗುಡ್ ಇಟ್ ಈಸ್. ಕಲರ್ ಎಷ್ಟು ಚೆನ್ನಾಗಿದೆ ಇದರದ್ದು ನೋಡಿ. ಸೊ ಯಾ, ಸೊ ದಿಸ್ ಇಸ್ ಮೈಕಲ್ ಕೋರ್ಸ್. ನಮ್ಮ ಮನೇಲಿ ನಮ್ಮ ಅಣ್ಣಗೆ ಯಾರಿಗೂ ಮೈಕಲ್ ಕೋರ್ಸ್ ಇಷ್ಟನೇ ಆಗಲ್ಲ, ನಾನೊಬ್ಳಿಗೆ. ಅದಕ್ಕೆ ನೋಡ್ಬೋದು ನೀವು, ನನ್ನ ಪ್ಯಾಕೇಜಿಂಗ್ ಕೂಡ ಅವ್ರು ಹೆಂಗೆ ಕೊಟ್ಟಿದ್ದಾರೆ ಹಾಗೇ ಇಟ್ಟಿದ್ದೀನಿ. ಐ ಹ್ಯಾವ್ ನಾಟ್ ಪುಟ್ ಇಟ್ ಇನ್ ಟು ವಾಚ್ ಬಾಕ್ಸ್ ಆಲ್ಸೋ, ಮತ್ತೆ ಸ್ಕ್ರ್ಯಾಚ್ ಗೀಚ್ ಆಗಿಬಿಟ್ರೆ ಅಂತ ಅಷ್ಟೆ. ಸೊ ನೆಕ್ಸ್ಟ್ ಇಸ್ ಏನಂತಾರೆ, ಇಟ್ ಈಸ್ ಲೈಕ್ ದಟ್ ವೆರಿ ವೆರಿ ನೈಸ್ ವಾಚ್, ಸೀಕೋ. ಅವ್ರದ್ದು ಪ್ಯಾಕೇಜಿಂಗ್ ಎಷ್ಟು ಚೆನ್ನಾಗಿದೆ ಅಂದರೆ ನೀವೇ ನೋಡಿ. ಸೊ ಒಂದು ಬಾಕ್ಸ್ ಕೊಡ್ತಾರೆ ಅವರೇ. ದಿಸ್ ಇಸ್ ದ ಪ್ಯಾಕೇಜಿಂಗ್. ಆ್ಯಂಡ್ ಈ ವಾಚ್ನ ಒನ್ ಟೈಮು ಕೂಡ ಇನ್ನೂ ಹಾಕಿಲ್ಲ ನಾನು. ಐ ಆಮ್ ವೇಟಿಂಗ್ ಫಾರ್ ದ್ಯಾಟ್ ಯುನೋ ಸ್ಪೆಷಲ್ ಅಕೇಶನ್. ಸೊ ಇದು ನೋಡಿದಾಗೆಲ್ಲ ಒಂದು ಸ್ಮೈಲ್ ಬರುತ್ತೆ ಫೇಸಲ್ಲಿ, ಅಷ್ಟು ಚೆನ್ನಾಗಿದೆ, ಅಷ್ಟು ಪ್ರಿಟಿಯಾಗಿದೆ. ಇದು ಒಂಥರ ಬ್ಲೂ ಡಯಲ್ಲು. ನನ್ನ ಹತ್ರ ಬ್ಲೂ ಕಲರ್ ವಾಚ್ ಒಂದೂ ಇಲ್ಲ. ಸೊ ಯಾ, ದಟ್ಸ್ ಇಟ್ ಫಾರ್ today's video. I hope you like this video. If you like this video, hit that like button, subscribe to my YouTube channel, and if you want more of such videos, comment ಮಾಡಿ. So see you in the next video. Bye.